ಹೇಳ್ಬೇಕಾಯ್ತು. ಇದು ಸರ್ ಇದು ಬಹಳ ಇದನ್ನ ನನ್ನ ಕುತೂಹಲ ಇರ್ಲಿ ಅಂತ ನಾನು ಹೇಳ್ತೇನೆ. ವಿವಾಹ 1983 ಆಗ್ತದೆ. ನಾನು ಸಂಕೋಚ ಸ್ವಭಾವ ಮುಂಗೋಪಿ ಅಂತ ತಮ್ಗೆ ಹೇಳ್ತಾ ಇದ್ದಲ್ಲ, ಈ ಮದುವೆ ಆದ ನಂತರ ನನ್ನ ಜೀವನದ ಬದಲಾವಣೆ ಕಾಣ್ತದೆ. ಕಾರಣ ನನ್ನ ಆಕೆ. ನಿಜವಾಗ್ಲು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಸಿಸ್ಟರ್ ವಿಕ್ಟೋರಿಯಾ ಮೊದಲನೇ ಗುರು ಅಂತ ಹೇಳಲಿಲ್ಲ. ನನ್ನ ಜೀವನದಲ್ಲಿ ಯಾವುದೇ ಸಂಕೋಚ ಎಂದು ನಾನು ಹೇಳ್ತೀನಿ, ನನ್ನ 2ನೇ ಗುರು ನನ್ನ ಹೆಂಡತಿ. ಹೆಮ್ಮೆಯಿಂದ ಹೇಳ್ತೀನಿ ನಾನು ಆ ಜೀವನದಲ್ಲಿ ಸಂತೃಪ್ತ ನಾನು. ಯಾಕೆಂದ್ರೆ ಕಾರಣ ನನ್ನಾಕೆ ಅಷ್ಟೊಂದು ಜವಾಬ್ದಾರಿ ತಗೊಂಡು ನನ್ನ ಬಗ್ಗೆ ಅಷ್ಟೊಂದು ಸಂಕೋಚ ಇರೋನ್ನ, ಅಷ್ಟೊಂದು ಮುನ್ಗೋಪ ಇರೋನ್ನ ನನ್ನನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ನನಗೂ ತೊಂದರೆ ಕೊಡದೆ, ಹಾಗೇನೋ ತೊಂದರೆ ತಗೊಳ್ಳದೆ, ಮತ್ತೆ ನನ್ನ ಈ ಪೊಲೀಸ್ ಇಲಾಖೆ ಗಡಿಬಿಡಿ ವೃತ್ತಿಯಲ್ಲಿ ಮಕ್ಕಳ ಬಗ್ಗೆ ಅಷ್ಟೊಂದು ಕಾಳಜಿ ತಗೊಂಡು ವಿದ್ಯಾಭ್ಯಾಸ ಕಲಿಸ್ತಾನೆ. ಮತ್ತೆ ನಾನು ದುಡಿದು ತಗೊಂಡೋಗಿರೋದನ್ನ ಯಾವತ್ತೂ ನಿನ್ನ ಸಂಬಳ ಎಷ್ಟು ಅಂತ ಕೇಳಲಿಲ್ಲ. ಮತ್ತೆ ನೀನ್ ಯಾವತ್ತು ಸಂಬಳ ತಗೊಂಡ್ಬರ್ತೀಯ ಅಂತ ಕೇಳ್ತಿರ್ಲಿಲ್ಲ. ಇಂಥವಳು ಗುರು ಅಂತ ಹೇಳ್ಬೇಕು. ಅಷ್ಟೊಂದು ಸಿಡುಕು ಸ್ವಭಾವ ಇದ್ದವನ್ನ ಮನುಷ್ಯನನ್ನ ಹಾಕ್ಸ್ತಾಳೆ. ನನ್ನ ಅವ್ರ ಬಗ್ಗೆ ಅವ್ರ ಕವಿತೆ ಬರೆದಿದ್ದೀನಿ ನಾನು. ಹೆಮ್ಮೆಯಿಂದ ಹೇಳ್ತೀನಿ ನಾನು ಇದು. ಯಾಕಂದ್ರೆ ಮನಸ್ಸಿನಲ್ಲಿ ಅಂದಿದ್ದ ಹೇಳ್ಕೊಂಡ್ಬಿಟ್ರೆ ನನ್ ಬಹಳ ಹಗುರ ಆಗ್ತದೆ. ಹಾಗಾಗಿ ನಾನು ನನ್ನ ಆಕೆ ಅಂತ ಬರ್ದಿದ್ದೀನಿ, ಅದನ್ನು ಓದ್ತೀನಿ ನಾನು. ಅತಿ ನೀಳದ ನಿಲುವಲ್ಲ ಕ್ಷೀರ ಕಡಲ ಬಿಳುಪಲ್ಲ, ವ್ಯಕ್ತಿತ್ವದಿ ಮಂದಾರ ಪುಷ್ಪ ಮಾನಸ ಸರೋವರ ನನ್ನಾಕೆ ಅಂತ ಬರೀತೀನಿ. ಹಾಗೆ ಮುಂದುವರಿತದೆ. ಕಾಲೇಜಿನಲ್ಲಿ ಕಲಿತವಳಲ್ಲ, ಕಾನೂನು ಪದವಿ ಪಡೆದವಳಲ್ಲ, ನ್ಯಾಯ ನೀತಿಯಲ್ಲಿ ಕಡಿಮೆ ಏನಿಲ್ಲ, ಅನ್ಯಾಯವನ್ನು ಸಹಿಸದವಳು ನನ್ನ ಆಕೆ. ನನ್ನ ಬೀರುನುಡಿಯ ಬಡಿತಕ್ಕೆ ಎಂದಿಗೂ ಎದೆಗುಂದದ ಈಕೆ, ಸುಶೀಲೆ ಕ್ರಿಯಾಶೀಲೆ ಜೋಪಾನಗೊಳಿಸುವಾಕೆ, ಸದ್ಗುಣಿ ಸಹನಾಮೂರ್ತಿ ನನ್ನಾಕೆ. ನನ್ನ ತಪ್ಪು ಒಪ್ಪುಗಳ ರಕ್ಷಕಿ, ನನ್ನ ಸಿಟ್ಟು ಸಿಡುಕುಗಳ ಶಿಕ್ಷಕಿ, ನನ್ನ 2 ಪುತ್ರರ ಮಾತೃಕಿ, ನಾ ಸಿಡುಕಿದಾಗ ಕ್ಷಮೆಯ ದರಿತ್ರಿ. ಇನ್ನೊಂದು ಸಾಲಿದೆ. ಹುಟ್ಟಿದ ಮನೆಯಲ್ಲಿ ಸಿದ್ಧ ಗಂಗಮ್ಮ, ಮೆಟ್ಟಿದ ಮನೆಯಲ್ಲಿ ಸಿದ್ಧ ಹಸ್ತಮ್ಮ, ಬಿಸಿ ಶುಚಿ ರುಚಿಯ ಅನ್ನಪೂರ್ಣಮ್ಮ, ನಂದನ ನಂದಾದೀಪ ಈಕೆ ನನ್ನಾಕೆ ಅಂತ ಬರೀತೀನಿ. ಖಂಡಿತವಾಗಿ ಒಂದು ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅನ್ನೋದು ನಿಮ್ಮ ಇದರಿಂದ ಗೊತ್ತಾಗ್ತಾ ಇಲ್ಲ. ಅದು ನಾನು ಯಾಕೆ ಅಂತ ಕೇಳಿ, ಯಾಕೆ ಇದು ಕುತೂಹಲ ಇದೆ. ಒಬ್ಬ ವ್ಯಕ್ತಿಯ ಸಾಧನೆ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳ್ತಾಳೆ. ಅದು ನಾನು ಒಪ್ಪಲ್ಲ. ಸಾಧನೆ ಹಿಂದೆ ಅಲ್ಲ, ಮುಂದೆ ಇರ್ತಾಳೆ ಮಹಿಳೆ. ಅವಾಗ ಅವನು ಮುಂದುವರಿತಾನೆ. ಹಿಂದೆ ಇದ್ರೆ ಹಿಂದೆನೆ ಇರ್ತಾರೆ. ನನ್ನ ಆಕೆ ನನ್ನ ಮುಂದೆ ಇದ್ದು ನಾನು ನಡೆಸ್ತಾಳೆ. ಇವತ್ತು ನಿಜರು ಅದ್ರಲ್ಲಿ ನನ್ನ ಮಕ್ಕಳು ಅವರು ಹೋಗ್ಬೇಕಾಗಿರುವಂತದ್ದು. ನನ್ನ ಹಿರಿಯ ಪುತ್ರ ಪುರುಷೋತ್ತಮ ಅಂತ ಇದ್ದಾನೆ. ನನ್ನ ಈ ಸಾಹಿತ್ಯ ಚಟುವಟಿಕೆಗೆ ಮತ್ತೆ ಕನ್ನಡ ಚಟುವಟಿಕೆಗೆ ನನಗಿಂತ ಹೆಚ್ಚಿಗೆ ಶ್ರಮ ಪಡಿದ್ದಾನೆ. ಅಷ್ಟು ಆಸಕ್ತಿ ಇದೆ. ಅವನು ಓದಿರೋದು ಈಗ PhD ಮಾಡ್ತಾ ಇದ್ದಾನೆ. ಸ್ಟೆಮ್ ಸೆಲ್ಸ್ ರಿಸರ್ಚ್ ಮಾಡ್ತಾ ಇದ್ದಾನೆ. ಮತ್ತೆ 2ನೇ ಮಗ ಹೇಮಂತ್ ಇದ್ದಾನೆ. ಇವನು ನನ್ನ ಹೊರಗಡೆ ಕೆಲಸ ನಂದೇನಿದೆ, ಇಂಥ ಕಡೆ ಹೋಗ್ಬೇಕು ಅಂದ್ರೆ ಬಾರಪ್ಪ ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋಗ್ತಾನೆ. ಮತ್ತೆ ಏನಾಗುತ್ತೆ ಹೊರಗಡೆ ಕೆಲಸ. ನಾನು ನೋಡಿ ಸರ್ ಎಷ್ಟು ಭಾಗ್ಯವಂತ ನಾನು ಅಂತಂದ್ರೆ, ನನ್ನ ಮನೆಯಲ್ಲಿ ಏನು ಇದೆ ಏನಿಲ್ಲ ಅಂತ ನನಗೆ ಗೊತ್ತಾಗಲ್ಲ. ಇವತ್ತು ನನ್ನ ಆಕೆ ಅಷ್ಟೊಂದು ನೋಡ್ಕೊತಾಳೆ. ನಾನು ಓಡಾಡೋ ಗಾಡಿ ಇದೆಯಲ್ಲ, ನನ್ನ ಗಾಡಿಗೆ ಒಂದು ಸಣ್ಣ ಪಂಚರ್ ಆದ್ರೆ, ಒಂದು ರಿಪೇರ್ ಆದ್ರೆ ನನ್ನ ಚಿಕ್ಕ ಮಗನೇ ಮಾಡಿಸ್ತಾನೆ. ನಾನು ಮಾಡ್ಸೋಂಗಿಲ್ಲ. ಆ ಪಂಚರ್ ಎಲ್ಲ ಹಾಕ್ಸ್ಬೇಕು ಅಂತ ಗೊತ್ತಿಲ್ಲ ನನಗೆ. ಇರುವವರು ಪಂಚರ್ಗೆ ದುಡ್ಡು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ನನ್ನ ಕಾರ್ಗೆ ಎಲ್ಲಿ ರಿಪೇರಿ ಮಾಡಿಸ್ಬೇಕು, ಏನ್ ಆಗಿರ್ತದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಗಾಡಿ ನಿಂತಾಯ್ತು ಅಂದ್ರೆ ನಮ್ಮ ಮನೆಗೆ ಫೋನ್ ಮಾಡಿದ್ರೆ ತಕ್ಷಣ ಓಡ್ಬರ್ತಾನೆ. ಅವ್ನ ಕೆಲಸದಲ್ಲಿದ್ದು ಓಡ್ಬರ್ತಾನೆ. ಆತರ ಇವನು ನನ್ನ ದೊಡ್ಡ ಮಗ ಇದಾರಲ್ಲ, ನನಗೇನು ಈ ಸಾಹಿತ್ಯದ ಬಳಗ ಇದೆಯಲ್ಲ, ಪ್ರತಿಯೊಬ್ಬರು ಪರಿಚಯ ಇದೆ. ಎಲ್ರೂ ಅವನು ಮಾತಾಡಿಸ್ತಾನೆ, ಗುರುತಿಸ್ತಾನೆ. ಮತ್ತೆ ನನ್ನ ದಶಮಾನೋತ್ಸವ ಪ್ರತಿ ನವೆಂಬರ್ ತಿಂಗಳಲ್ಲಿ ಕನ್ನಡಿಗರ ಸ್ನೇಹಕೂಟ ಅಂತ ಇದು ಮಾಡ್ತೀನಿ. ಈ ಚಟುವಟಿಕೆಯಲ್ಲಿ ನನಗಿಂತ ಹೆಚ್ಚು ಶ್ರಮ ಪಟ್ಟು ಅವನು ಕೆಲಸ ಮಾಡ್ತಾನೆ. ಈ ರೀತಿ ಒಟ್ಟಾರೆ ನಿಮ್ಮ ಇಡೀ ಕುಟುಂಬದ ಒಂದು ಸಹಕಾರ ಖಂಡಿತ. ಇವುಗಳ ಜೊತೆಯಲ್ಲಿ ತಾವು ಸ್ಥಳೀಯ ನಿವಾಸಿಗಳ ಕುಂದುಕೊರತೆ ಹಾಗೂ